ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಪತ್ನಿ ಜೀವನದ ಕತೆ ಗೊತ್ತಾ? ಇವರು ಅಂಬೇಡ್ಕರ್ ಅವರನ್ನ ಭೇಟಿಯಾಗಿದ್ದು ಎಲ್ಲಿ? ಬಾಬಾರ ಜೊತೆ ಪ್ರೀತಿಯಾಗಿದ್ದು ಹೇಗೆ? ಅಂಬೇಡ್ಕರ್ ಕಾಲವಾದ ಬಳಿಕ ಸವಿತಾ ಕತೆ ಏನಾಯ್ತು? ಅಂಬೇಡ್ಕರ್ ಅಂತ್ಯದ ಹಿಂದೆ ಇವರ ಕೈವಾಡ ಇತ್ತ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸವಿತಾ ಅಂಬೇಡ್ಕರ್ ಆರಂಭಿಕ ಜೀವನ. ಸವಿತಾ ಅಂಬೇಡ್ಕರ್ 1909 ಜನವರಿ 27ರಂದು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು. ಇವರ ತಂದೆ ಕೃಷ್ಣರಾವ್ ವಿನಾಯಕ್ ಕಬೀರ್, ತಾಯಿ ಜಾನಕಿ. ಸವಿತಾ ಹುಟ್ಟು ಹೆಸರು ಶಾರದಾ ಅಂತ ಇತ್ತು. ಶಾರದಾಗೆ 8 ಮಂದಿ ಸಹೋದರ ಮತ್ತು ಸಹೋದರಿಯರು ಇದ್ರು. ಬಾಡಿಗೆ ಮನೆಯಲ್ಲಿದ್ದ ಇವರ ಕುಟುಂಬ ಶ್ರೀಮಂತಿಕೆಯಿಂದ ದೂರ ಇತ್ತು. ಆದರೆ ಆಗಿನ ಕಾಲದಲ್ಲೇ ಮಗಳನ್ನ ಚೆನ್ನಾಗಿ ಓದಿಸಿದ್ರು ಕೃಷ್ಣರಾವ್ ದಂಪತಿ. ಶಾರದಾ ಆರಂಭಿಕ ಶಿಕ್ಷಣವನ್ನ ಪುಣೆಯಲ್ಲಿ ಪಡ್ಕೊಂಡ್ರು. 1937ರಲ್ಲಿ ಬಾಂಬೆಯ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಕಂಪ್ಲೀಟ್ ಮಾಡಿದ್ರು. ನಂತರದಲ್ಲಿ ಗುಜರಾತ್ನ ಆಸ್ಪತ್ರೆಯಲ್ಲಿ ಫಸ್ಟ್ ಕ್ಲಾಸ್ ಮೆಡಿಕಲ್ ಆಫೀಸರ್ ಆಗಿ ಆಯ್ಕೆ ಆದ್ರು. ಆದ್ರೆ ಅನಾರೋಗ್ಯ ಕಾಡಿದ್ದರಿಂದ ಕೆಲಸ ಬಿಟ್ಟು ವಾಪಸ್ ಮನೆಗೆ ಬಂದ್ರು. ಶಾರದಾ ಜೊತೆ ಹುಟ್ಟಿದವರಲ್ಲಿ 6 ಮಂದಿ ಅಂತರ್ಜಾತಿ ವಿವಾಹ ಆಗಿದ್ರು. ಅಂದ್ರೆ ಬೇರೆ ಜಾತಿಯವರನ್ನ ಮದುವೆ ಆಗಿದ್ರು. ಸುಶಿಕ್ಷಿತ ಮತ್ತು ಆಧುನಿಕ ವಿಚಾರಧಾರೆ ಹೊಂದಿದ್ದ ಕುಟುಂಬ ಇವರದ್ದಾಗಿತ್ತು. ಆಗಿನ ಸಮಾಜದಲ್ಲಿ ಅಂತರ್ಜಾತಿ ಮದುವೆ ಆಗೋದೇ ದೊಡ್ಡ ಅಪರಾಧದ ರೀತಿ ಇತ್ತು. ಅಂತ ಟೈಮಲ್ಲೇ ಇವರ ಕುಟುಂಬ ಒಂದು ರೀತಿ ಕ್ರಾಂತಿ ಮಾಡಿತ್ತು. ಅಂಬೇಡ್ಕರ್ಗೆ ಪರಿಚಯ ಆಗಿದೆ ಹೇಗೆ? ಬಾಂಬೆಯಲ್ಲಿ SM ರಾವ್ ಅನ್ನೋ ಓರ್ವ ವೈದ್ಯ ಇದ್ರು. ಅವರು ಅಂಬೇಡ್ಕರ್ಗೆ ತುಂಬಾ ಕ್ಲೋಸ್ ಆಗಿದ್ರು. ಆಗಾಗ ಅವರನ್ನ ನೋಡೋಕೆ ಅಂಬೇಡ್ಕರ್ ದೆಹಲಿಯಿಂದ ಬಾಂಬೆಗೆ ಬರ್ತಿದ್ರು. ಅದೇ ರೀತಿ SM ರಾವ್ ಶಾರದಾಗೂ ದೂರದ ಸಂಬಂಧಿ ಆಗಿದ್ರು. ಹೀಗಾಗಿ ಅವರ ಮನೆಗೆ ಶಾರದಾ ಕೂಡ ಹೋಗ್ತಾ ಇರ್ತಿದ್ರು. ಒಂದ್ಸಲ ಅಂಬೇಡ್ಕರ್ SM ರಾವ್ ಭೇಟಿಗೆ ಬಂದಾಗ ಶಾರದಾ ಕೂಡ ಅಲ್ಲೇ ಇದ್ರು. ಆಗ ಇಬ್ಬರ ಪರಿಚಯವಾಯ್ತು. ಅಂಬೇಡ್ಕರ್ ಬಗ್ಗೆ ತಿಳಿದ ಶಾರದಾ ಫುಲ್ ಇಂಪ್ರೆಸ್ ಆದ್ರು. ಅಂಬೇಡ್ಕರ್ ಸಮಾಜ ಕಳಕಳಿ ಬಗ್ಗೆ ಹಾಡಿ ಹೊಗಳಿದ್ರು. ಜೊತೆಗೆ ಮಹಿಳಾ ಸಬಲೀಕರಣ, ಬುದ್ಧಿಸಂ ಬಗ್ಗೆ ಕೂಡ ಇಬ್ಬರು ಮಾತನಾಡಿದ್ರು. ಇದು ಅಂಬೇಡ್ಕರ್ ಮತ್ತು ಶಾರದಾ ಅವರ ಮೊದಲ ಭೇಟಿ ಆಗಿತ್ತು. ಆಗ ಅಂಬೇಡ್ಕರ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ ಕಾರ್ಮಿಕ ಸಚಿವರಾಗಿದ್ರು. ಅಂಬೇಡ್ಕರ್ ಶಾರದಾ ಎರಡನೇ ಭೇಟಿ 1947ರಲ್ಲಿ ಅಂಬೇಡ್ಕರ್ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು. ಸಂವಿಧಾನ ರಚಿಸೋ ಜವಾಬ್ದಾರಿ ಹೊತ್ತುಕೊಂಡಿದ್ರು. ಆದ್ರೆ ಈ ಜವಾಬ್ದಾರಿ ನಿಭಾಯಿಸುವ ಹೊತ್ತಿಗೆ ಅವರ ಆರೋಗ್ಯ ಹದಗೆಡ್ತಾ ಹೋಯ್ತು. ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಜಾಯಿಂಟ್ ಪೈನ್ ನಂತಹ ಸಮಸ್ಯೆಗಳು ಶುರುವಾಗಿದ್ವು. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಬಳಲುತ್ತಿದ್ರು. ಆಗ ಮತ್ತೊಮ್ಮೆ ಅಂಬೇಡ್ಕರ್ ಬಾಂಬೆಗೆ ಚಿಕಿತ್ಸೆಗೆ ಅಂತ ಬಂದ್ರು. ಆಗ ಶಾರದಾ ಅವರೇ ಅಂಬೇಡ್ಕರ್ಗೆ ಟ್ರೀಟ್ಮೆಂಟ್ ಕೊಟ್ರು. ಈ ವೇಳೆ ಇಬ್ಬರು ಸಾಹಿತ್ಯ, ಸಮಾಜ, ಧರ್ಮ ಹೀಗೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ಇಬ್ಬರ ವಿಚಾರಧಾರೆಗಳು ಡಿಟ್ಟೋ ಮ್ಯಾಚ್ ಆಗ್ತಿದ್ವು. ಎರಡನೇ ಭೇಟಿ ಬಳಿಕ ಇಬ್ಬರು ಪದೇ ಪದೇ ಮೀಟ್ ಆಗೋಕೆ, ವಿವಿಧ ವಿಚಾರಗಳ ಕುರಿತು ಚರ್ಚೆ ಮಾಡೋಕೆ ಶುರು ಮಾಡಿದ್ರು. ಅಂದ್ರೆ ತುಂಬಾ ಹತ್ತಿರ ಆಗೋಕೆ ಶುರುವಾದ್ರು. ಹದಗೆಟ್ಟಿತು ಬಾಬಾ ಅಂಬೇಡ್ಕರ್ ಆರೋಗ್ಯ. 1948ರ ವೇಳೆಗೆ ಅಂಬೇಡ್ಕರ್ ಆರೋಗ್ಯ ತುಂಬಾ ಹದಗೆಡೋಕೆ ಶುರುವಾಯಿತು. ಆದ್ರೆ ನರ್ಸ್ ಅಥವಾ ಮಹಿಳಾ ಕೇರ್ ಟೇಕರ್ ಅನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಅಂಬೇಡ್ಕರ್ ರೆಡಿ ಇರಲಿಲ್ಲ. ಯಾಕಂದ್ರೆ ಹಾಗೇನಾದ್ರೂ ಮಹಿಳಾ ನರ್ಸ್ ಮನೆಯಲ್ಲಿ ಇದ್ರೆ ಸಮಾಜದಲ್ಲಿ ಹೊಸ ಹೊಸ ಕತೆಗಳು ಶುರುವಾಗುತ್ತೆ, ಸುಖ ಸುಮ್ಮನೆ ದೊಡ್ಡ ಗಾಸಿಪ್ ಆಗುತ್ತೆ ಅನ್ನೋ ಭಯ ಅಂಬೇಡ್ಕರ್ಗೆ ಇತ್ತು. ಅದಕ್ಕಿಂತ ಮದುವೆ ಆಗೋದೇ ಒಳ್ಳೆಯದು ಅಂತ ಅಂಬೇಡ್ಕರ್ ಅಂದುಕೊಂಡ್ರು. ಆದ್ರೆ ರಮಾಬಾಯಿ ಸಾವಿನ ಬಳಿಕ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಅಂಬೇಡ್ಕರ್ ಡಿಸೈಡ್ ಮಾಡಿದ್ರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಈಗಾಗಲೇ ತನಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಶಾರದಾ ಅವರನ್ನೇ ಮದುವೆ ಆಗಲು ಡಿಸೈಡ್ ಮಾಡಿದ್ರು. ಬಾಬಾ ಶಾರದಾ ಸಿಂಪಲ್ ಮದುವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಷಯವನ್ನ ಶಾರದಾಗೆ ತಿಳಿಸಿದಾಗ ಆಕೆ ಕೂಡ ಸಂತೋಷದಲ್ಲೇ ಒಪ್ಪಿಕೊಂಡ್ರು. 39 ವರ್ಷ ವಯಸ್ಸಾಗಿದ್ದ ಶಾರದಾ ಇನ್ನೂ ಮದುವೆ ಆಗಿರಲಿಲ್ಲ. ಬಾಬಾಗೆ 57 ವರ್ಷ ವಯಸ್ಸಾಗಿತ್ತು. ಅಂದ್ರೆ ಇಬ್ಬರ ನಡುವೆ 18 ವರ್ಷಗಳ ವಯಸ್ಸಿನ ಅಂತರ ಇತ್ತು. ಇಬ್ಬರು ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆದ್ರು. ಈ ಮದುವೆಗೆ ಸಮಾಜದ ಒಂದಷ್ಟು ಜನ ಮತ್ತು ಅಂಬೇಡ್ಕರ್ ಕುಟುಂಬದಿಂದ ವಿರೋಧ ಇತ್ತು. ಶಾರದಾ ಮದುವೆಯಾದ ಬಳಿಕ ಸವಿತಾ ಅಂಬೇಡ್ಕರ್ ಅಂತ ಹೆಸರು ಬದಲಿಸಿಕೊಂಡ್ರು. ಆದ್ರೂ ಅಂಬೇಡ್ಕರ್ ಮಾತ್ರ ಶಾರು ಅಂತಲೇ ಕರೀತಿದ್ರು. ಅಂಬೇಡ್ಕರ್ ಸೇವೆ ಮಾಡಿದ ಸವಿತಾ. ಅಂಬೇಡ್ಕರ್ ರನ್ನ ಮದುವೆ ಆದ ಬಳಿಕ ಸವಿತಾರನ್ನ ಬೆಂಬಲಿಗರು ಮಾಯ್ ಅಂತಲೇ ಕರೆಯೋಕೆ ಶುರು ಮಾಡಿದ್ರು. ಅಂದ್ರೆ ಅಮ್ಮ ಅಂತ ಅರ್ಥ. ಮದುವೆಯಾದ ಬಳಿಕ ಸವಿತಾ ಪತಿ ಅಂಬೇಡ್ಕರ್ ಅವರನ್ನ ತುಂಬಾ ಕೇರ್ಫುಲ್ ಆಗಿ ನೋಡಿಕೊಂಡ್ರು. ಬುದ್ಧ ಅಂಡ್ ಹಿಸ್ ಧರ್ಮ ಅನ್ನೋ ಪುಸ್ತಕದಲ್ಲಿ ಅಂಬೇಡ್ಕರ್ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಸವಿತಾ ನನ್ನ ವಯಸ್ಸನ್ನ 8ರಿಂದ 10 ವರ್ಷ ಜಾಸ್ತಿ ಮಾಡಿದ್ರು ಅಂತ ಹೇಳಿಕೊಂಡಿದ್ದಾರೆ. ಆದರೆ ಈ ಮಾಹಿತಿಯನ್ನ ಅಂಬೇಡ್ಕರ್ ನಂತರ ಅವರ ಕೆಲ ಸ್ನೇಹಿತರು ಮತ್ತು ಫಾಲೋವರ್ಗಳು ಪುಸ್ತಕದಿಂದ ತೆಗೆಸಿದ್ರು ಅಂತ ಕೂಡ ಹೇಳಲಾಗುತ್ತೆ.
ಕೊನೆಯ ದಿನಗಳಲ್ಲಿ ಅಂದ್ರೆ 1956ರ ಅಕ್ಟೋಬರ್ 14ರಂದು ಅಂಬೇಡ್ಕರ್ ಮತ್ತು ಸವಿತಾ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು. ಇದಾದ 2 ತಿಂಗಳಲ್ಲಿ ಅಂದ್ರೆ 1956ರ ಡಿಸೆಂಬರ್ 6ರಂದು ಅಂಬೇಡ್ಕರ್ ವಿಧಿವಶರಾದ್ರು. ಅಂಬೇಡ್ಕರ್ ಸಾವಿನ ಬಳಿಕ ಆಗಿದ್ದೇನು? ಸವಿತಾ ಮೇಲೆ ಬಂದ ಆರೋಪಗಳು ಏನು? ಅಂಬೇಡ್ಕರ್ ವಿಧಿವಶರಾದ ಬಳಿಕ ಅವರ ಸಾವಿಗೆ ಸವಿತಾ ಅಂಬೇಡ್ಕರ್ ಅವರೇ ಕಾರಣ ಅನ್ನೋ ಆರೋಪ ಕೇಳಿಬಂತು. ಎಷ್ಟರ ಮಟ್ಟಿಗೆ ಅಂದ್ರೆ ಅಂಬೇಡ್ಕರ್ ಶುರು ಮಾಡಿದ್ದ ಬೌದ್ಧ ಧರ್ಮಕ್ಕೆ ಮತಾಂತರವಾಗೋ ಚಳವಳಿಯಿಂದಲೇ ಅವರನ್ನ ಹೊರಗೆ ಇಡಲಾಯಿತು. ಇದರಿಂದ ಅಂಬೇಡ್ಕರ್ ಪುತ್ರ ಯಶವಂತ್ ಮತ್ತು ಸವಿತಾ ನಡುವೆಯೂ ಅಸಮಾಧಾನ ಹುಟ್ಟಿಕೊಳ್ತು. ನಂತರ ಸವಿತಾ ಎಲ್ಲರಿಂದ ದೂರವಾಗಿ ದೆಹಲಿಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ರು. ಅಂದಿನ ನೆಹರು ಸರ್ಕಾರ ಅಂಬೇಡ್ಕರ್ ಸಾವಿನ ಬಗ್ಗೆ ತನಿಖೆ ಕೂಡ ನಡೆಸಿತು. ಆದರೆ ಅವರದ್ದು ಸಹಜ ಸಾವು ಅನ್ನೋದು ತನಿಖೆಯಲ್ಲಿ ಗೊತ್ತಾಯಿತು. ಅಧಿಕಾರದ ಆಫರ್ ತಿರಸ್ಕರಿಸಿದ ಶಾರದಾ. ಅಂಬೇಡ್ಕರ್ ಕಾಲವಾದ ಬಳಿಕ ಸವಿತಾ ಏಕಾಂಗಿಯಾಗಿ ಜೀವನ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಮೂರು ಸಲ ಸವಿತಾ ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಗೆ ಕಳುಹಿಸುವ ಪ್ರಸ್ತಾವನೆ ಮುಂದಿಡ್ತು. ಆದ್ರೆ ಅದು ತನ್ನ ಪತಿ ಅಂಬೇಡ್ಕರ್ ಆದರ್ಶಗಳಿಗೆ ವಿರುದ್ಧ ಅಂತ ಭಾವಿಸಿ ನಯವಾಗಿಯೇ ತಿರಸ್ಕರಿಸಿದ್ರು. ನಂತರ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಮದಾಸ್ ಅಠಾವಳೆಯಂತಹ ನಾಯಕರ ಮೂಲಕ ಸವಿತಾ ಅಂಬೇಡ್ಕರಿಯೇಟ್ ಮೂವ್ಮೆಂಟ್ ಅಂದ್ರೆ ದಲಿತರ ಬೌದ್ಧ ಧರ್ಮ ಮತಾಂತರ ಚಳವಳಿಗೆ ವಾಪಸ್ ಆದ್ರು. ಬೆಂಬಲಿಗರಿಂದ ಮತ್ತೆ ಮಾಯ್ ಅಂದ್ರೆ ಅಮ್ಮ ಅಂತ ಕರೆಸಿಕೊಂಡ್ರು. ಆದ್ರೆ ಕಾಲ ಕಳೆದಂತೆ ವಯಸ್ಸಾಗಿದ್ದರಿಂದ ಚಳವಳಿಯಿಂದ ದೂರ ಉಳಿದ್ರು. ಅಂಬೇಡ್ಕರ್ಗೆ 1990ರಲ್ಲಿ ಭಾರತ ಸರ್ಕಾರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಿತು. ಅದನ್ನ ಇದೇ ಸವಿತಾ ಅಂಬೇಡ್ಕರ್ ಸ್ವೀಕರಿಸಿದ್ರು. ಇಂಥ ಸವಿತಾ ಅಂಬೇಡ್ಕರ್ 2003ರಲ್ಲಿ ಉಸಿರಾಟದ ಸಮಸ್ಯೆಯಿಂದ ಪ್ರಾಣ ಕಳ್ಕೊಂಡ್ರು. ಆಗ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಸ್ನೇಹಿತರೆ, ಇದು ಭಾರತಕ್ಕೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ 2ನೇ ಪತ್ನಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಅಂಬೇಡ್ಕರ್ ಅವರನ್ನ ಕೊನೆಗಾಲದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಇವರಿಗೆ ನಮ್ಮದೊಂದು ಸಲಾಂ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.